ನಮಸ್ತೆ ರೈತ ಬಾಂಧವರೇ, ಅರನ್ ಅಗ್ರೋ ಸರ್ವಿಸ್ ವತಿಯಿಂದ ಮಂಜುನಾಥ್. ನಾವು ಇಂದು ಹಿರೇಕೆರೂರು ತಾಲೂಕು ಚಿಕ್ಕೋಣತಿ ಗ್ರಾಮದಲ್ಲಿ ಬಸೀರ್ ಸಾಬ್ ಸಾತೇನಹಳ್ಳಿ ಇವರ ಅಡಿಕೆ ತೋಟದಲ್ಲಿ ಈ ವರ್ಷದ ಫಲಿತಾಂಶದ ಬಗ್ಗೆ ನೋಡೋಣ. ಇದು 3.5 ಎಕರೆ ಅಡಿಕೆ ತೋಟ. ಇದರಲ್ಲಿ 1470 ಅಡಿಕೆ ಗಿಡ. ಇದಕ್ಕೆ ನಾವು ನಮ್ಮ ಅರನ್ ಪ್ರಾಡಕ್ಟ್ ಆದಂಥ ಕ್ರಾಸ್ ಲೋಡರ್, ಭೂಮಿಗೆ ಮುಖ್ಯವಾಗಿ ಬೇಕಾಗುವಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಆಲ್ಟೋನ್ ಕೊಟ್ಟಿರ್ತೇವೆ. ಇದರಲ್ಲಿ ಕಳೆದ ವರ್ಷ ಅರಳು ಉದುರುವುದು ಮತ್ತು ಸುಳಿ ಕೊಳೆ ರೋಗ, ಅಡಿಕೆ ಹಣ್ಣೊಡಕಾಗೋದು, ಆಮೇಲೆ ಅಡಿಕೆಯಲ್ಲಿ ಕೊಳೆ ರೋಗ ಇದ್ದಂಥ ತೋಟ ಇದು. ಇಂದು ನಮ್ಮ ರೈತರು ಈ ತೋಟದ ಬಗ್ಗೆ ಏನು ಮಾಹಿತಿ ನೀಡ್ತಾರೆ ಎಂಬುದನ್ನು ನೋಡೋಣ, ರೈತರ ಮುಖಾಂತರ ತಿಳ್ಕೊಳ್ಳೋಣ. ಬನ್ನಿ. ನಮಸ್ತೆ. ನಮಸ್ಕಾರ ಸರ್. ನಮ್ದು ಇದು 3.5 ಎಕರೆ ತೋಟ ಸರ್. ಇದು ಹೋದ ವರ್ಷ ಸರ್ 110 ಕ್ವಿಂಟಲ್ ಆಗಿತ್ತು ಸರ್. ಇದು ನಂಗೆ ರಿಯಾಜ್ ಅನ್ನೋದು ತೋಟಕ್ಕೆ ಹೋಗಿ ಸರ್, ನಾನು ಚಿಕ್ಕೇರಿ ಅವ್ರದ್ದು ನೋಡಿ ಬಂದು ನಿಮ್ಗೆ ಇದು ಕಾಂಟ್ಯಾಕ್ಟ್ ಮಾಡ್ಕೊಂಡ್ವಿ ಸರ್ ನಾವು. ಆಮೇಲೆ ಇದು 1 ಡೋಸ್ ಕೊಟ್ವಿ ಸರ್. ಹಳ್ಳು ಗಿಳ್ಳು ಚೆನ್ನಾಗಿ ಬಂತು ಸರ್. ಆಮೇಲೆ ಮತ್ತೆ 2 ಡೋಸ್ ಕೊಟ್ಟು ಸರ್. ಮಳಿ ಇದರಿಂದ ಬನ್ನಿ ಸರ್, ಗುಣಿನೂ ಭಾಳ ಇದಾಗಿದೆ ಸರ್. ಕ್ರಾಸ್ ಗಂಡು ಇತ್ತು ಸರ್ ನಮ್ಮ ತೋಟದಲ್ಲಿ ಭಾಳ. ಮತ್ತು ಸುಳಿ ಕುಳಿ ರೋಗ ಸರ್. ಆಮೇಲೆ ಇದ್ರಿ ಹಣ್ಣು ಹೊಡ್ಕ ಕೊಳಿ ಭಾಳ ಇತ್ತು ಸರ್ ನಮ್ಮ ತೋಟದಲ್ಲಿ. ಹಣ್ಣು ಹೊಡ್ಕ ಅಂದ್ರೆ ಅದು ಭಾಳ ಇದಾಗಿ ಉದ್ರೋದು ಸರ್. ಭಾಳ ಪೂರ್ತಿ ಗುಣಿನೂ ಉದ್ರೋದು ಸರ್ ಹೋದ ವರ್ಷ ಸರ್. ಈ ವರ್ಷ ಇಲ್ಲ ಸರ್, ಆ ಟೈಪ್ ಇಲ್ಲ, ಚೆನ್ನಾಗಿರುತ್ತೆ ಸರ್. 3-4 ಗುಣಿ ಇಡ್ತಾವೆ ಸರ್. ಈ ವರ್ಷ ಇಲ್ಲ ಅಂದ್ರೂ ಒಂದು 200-250 ಕ್ವಿಂಟಲ್ ಅಡಿಕೆ ಅಂದಾಜು ಸರ್. ಹೋದ ವರ್ಷ 110 ಆಗಿದೆ ಸರ್. ಈ ವರ್ಷ ಒಂದು 250 ಮೇಲೆ ಆಗಿದೆ ಸರ್. ಹ್ಞೂ ಸರ್. ಹ್ಞೂ ಸರ್, ಚಲ್ಗುಣಿ ಇದೆ ಸರ್. ಈಗ ಪಕ್ಕದಲ್ಲೇ ಐತೆ ಸರ್. ಹ್ಞೂ ಸರ್. ಈ ವರ್ಷ ನಿಮ್ ಪ್ರಕಾರ ಹೆಂಗೈತಿ? ಈ ಸರ್ ಮುದ್ಗುಣಿ ಐತೆ ಸರ್, ಭಾರಿ ಚೆನ್ನಾಗಿರ್ತದೆ ಸರ್. ಹ್ಞೂ ಸರ್. ಹ್ಞೂ. ಮತ್ತೆ ಸಮಸ್ಯೆ ಏನು ಆ ಕಡೆ ಭಾಗದಾಗ ಅಡಿಕೆ? ಆ ಕಡೆ ಭಾಗ ಕಮ್ಮಿ ಇದೆ ಸರ್ ಪೂರ್ತಿ. ಹೋದ ವರ್ಷ ಇದ್ದಿದ್ದೇಳ್ರಿ, ಒಂದೊಂದು ಗುಣಿ ಇದ್ರು ಸರ್, ಚಿಲ್ ಗುಣಿ ಇದೆ ಸರ್. ಈ ವರ್ಷ ಚೆನ್ನಾಗಿದೆ ಸರ್ ಪೂರ್ತಿ. ಎಷ್ಟೆಷ್ಟು ಬಂದಿದೆ ಅಂದಾಜು? 3-4 ಗುಣಿ ಇದಾವೆ ಸರ್. ಹ್ಞೂ ಸರ್. ಅವರೇಜ್ ನಿಮ್ದು ಅಡಿಕೆ ಹೇಳ್ತಾರ ನೀವು ಈ ವರ್ಷದ ಅಡಿಕೆ? ಒಂದು 150 ಕ್ವಿಂಟಲ್ ಹೆಚ್ಚಿಗೆ ಆಗುತ್ತೆ ಸರ್ ಈ ವರ್ಷ. ಅಂದ್ರೆ ನಮ್ದು ಅಡಿಕೆ ನಮ್ದು ಏನು ಡೋಸ್ ಇದೆಯಲ್ಲ, ಹ್ಞೂ ಸರ್. ಇನ್ನೊಂದು ಡೋಸ್ ಕೊಡ್ಬೇಕು ಸರ್. ಅದು ಮಳಿ ಇದು ಸರ್, ಅದಕ್ಕೆ ಡೋಸ್ ಆಗಿಲ್ಲ. ಹ್ಞೂ ಸರ್. ಹ್ಞೂ ಸರ್. 2 ಡೋಸ್ ಕೊಟ್ಟು 2 ಡೋಸ್ ಕೊಟ್ಟೇನೆ ಸರ್. ಒಂದು ಸ್ಪ್ರೇ ಕೊಟ್ಟೇನೆ ಸರ್, ಒಂದು 2 ಡೋಸ್ ಕೊಟ್ಟೇನೆ. ಯಾವ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ರಿ ನಮ್ಮ ಪ್ರಕಾರ? ಅಕ್ಟೋಬರ್ ತಿಂಗಳಿಂದ ಚಾಲು ಮಾಡಿದ್ವಿ ಸರ್. ಅಕ್ಟೋಬರ್ ಇಂದ ಸ್ಟಾರ್ಟ್ ಮಾಡಿ? ಹ್ಞೂ ಸರ್. ಅಕ್ಟೋಬರ್ ಇಂದ ಕರೆಕ್ಟ್ 3 ಡೋಸ್ ನಿಮ್ ಪ್ರಕಾರ 3 ಡೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. 100 ಕ್ವಿಂಟಲ್ ಏನು ದೋಕಿದಿಲ್ಲ ಸರ್. ನಾವಿನ್ನೂ ಬೇರೆ ಏನು ಸೀದೋ ಮಾಡಿಲ್ಲ ಸರ್. ಸಗಣಿ ಗೊಬ್ಬರನ ಹೋದ ವರ್ಷ ಹೇರಿದ್ವಿ, ಹಚ್ಚ ವರ್ಷ ಹೇರಿದ್ವಿ ಸರ್. ಈ ವರ್ಷ ಏನೇನು ಮಾಡಿಲ್ಲ ಸರ್. ನಿಮ್ಮ ಔಷಧಿ ಬಿಟ್ಟು ಬೇರೆ ಯೂಸ್ ಮಾಡಿಲ್ಲ ಸರ್ ಏನು. ಮತ್ತೆ ಈಗ ನಾವು ಏನ್ ಮಣ್ಣು ಪರೀಕ್ಷೆ ಮಾಡಿ ಆ ತರ ಇದು ಮಾಡಿ ಕೊಟ್ವಿ. ಹ್ಞೂ ಸರ್. ಅದರಿಂದ ನಿಮ್ಗೆ ಯಾವ ತರ ಅದು ಅನುಭವ ಸರ್. ಮಣ್ಣು ಅದು ಐತ್ ನೋಡ್ರಿ ಸರ್, ನಮ್ದು ಕಲ್ನೆಲ್ಲ ಇದ್ದಂಗೆ ಸರ್. ಅದು ನಮ್ಮನೆ ಹೆಂಡಿ ಐತೆ ಸರ್, ಕರಗಾಗ್ತಿಲ್ಲ ಸರ್. ಅದು ನೀವೆಲ್ಲ ತೋರಿಸಿದಾದ್ಮೇಲೆ ಭಾರಿ ಚೆನ್ನಾಗಿದೆ ಸರ್. pH ಎಲ್ಲ ಚೆಕ್ ಮಾಡಿದ್ವಿ ಸರ್. ಅದು ಬೇರ್ ರೂಟ್ ಎಲ್ಲ ಚೆನ್ನಾಗದ ಸರ್, ಹೆಲ್ದಿ ಆಗಿದಾವ ಸರ್ ಗಿಡ. ಹ್ಞೂ ಸರ್. ಮತ್ತೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಪ್ರಾಡಕ್ಟ್ ಚೆನ್ನಾಗಿದೆ ಸರ್. ಖುಷಿಯಿಂದ? ಹ್ಞೂ ಸರ್. ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ಲರೂ ಯೂಸ್ ಮಾಡ್ಬೇಕು ಸರ್, ಚೆನ್ನಾಗಿದೆ ಸರ್ ಇದು. ಹ್ಞೂ ಸರ್, ಪ್ರಾಡಕ್ಟ್ ಚೆನ್ನಾಗಿದೆ. ಅಂದ್ರೆ ಯಾವ್ದು ಇರ್ಬೋದು, ಅಡಿಕೆ ಕೊಳೆ ಇರ್ಬೋದು. ಅಡಿಕೆ ಕೊಳೆ ಎಷ್ಟಿದೆ ನಿಮ್ದಲ್ಲಿ ಇದಾಗ? 2 ಗಿಡ ಬಂದ ಸರ್. 2 ಗಿಡ ಅದಾವ ಸರ್. ಹೌದಾ? ಹ್ಞೂ ಸರ್. ಪಕ್ಕನ ಹೋದ ವರ್ಷ ಅದು ಪೂರ್ತಿ ಮ್ಯಾಲಿನ ಪಟ್ಟಿ ಪೂರ್ತಿ ಉದುರಿ ಸರ್. ಅದು ಅಡಿಕೆ ಕೊಳೆ ಬಂದ ಸರ್. ಈ ವರ್ಷ ಚೆನ್ನಾಗಿದೆ ಸರ್. ಸ್ಪ್ರೇ ಎಷ್ಟು ಮಾಡಿರಿ? ಒಂದೇ ಸ್ಪ್ರೇ ಮಾಡಿದ್ವಿ ಸರ್. ಒಂದಷ್ಟೇ ಒಂದು ಸೈಲ್? ಹ್ಞೂ ಸರ್. ಇಷ್ಟರಲ್ಲೇ ಒಂದು 2 ಮರ ಅಷ್ಟೇ ಕೊಳೆ ಬಂದ? 2 ಮರ ಬಂದ ಸರ್. ಯಾವುದು ಬಂದಿಲ್ಲ? ಯಾವ ಬಂದಿಲ್ಲ ಸರ್. ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ಸ್.